ಗೈಸ್ ಹಬ್ಬದ ಊಟ ನೋಡ್ತಿಲು ಹೊಟ್ಟೆ ಹಸುನಲ್ಲಿ ಬೇರೆ ಇದ್ದೆ, ನಿಮಗೆ ತೋರ್ಸೋದೇ ಮರ್ತೋಗ್ಬಿಟ್ಟೆ ಗೈಸ್. ಲೈಟಾಗಿ ತಿನ್ಕೊಂಬಿಟ್ಟಿದ್ದೀನಿ, ಅದನ್ನೇ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ ಗೈಸ್. ನೋಡ್ಬಿಟ್ಟು ಇಷ್ಟು ವೆರೈಟಿ ಮಾಡಿದ್ವಿ ನಮ್ಮ ಮನೇಲಿ. ನಿಮ್ಮ ಮನೇಲಿ ಏನೇನು ಮಾಡಿದ್ರಿ ಗೈಸ್? ಹಲೋ ಎವ್ರಿವನ್, ವೆಲ್ಕಮ್ ಟು ರಕ್ಷಾ ಯಾದವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಮಾತ್ರ ಸೂಪರ್ ಆಗಿದ್ದೀನಿ. ಇವತ್ತು ಏನು ವಿಶೇಷ ಅಂದರೆ ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಮನೇಲಿ ಆಲ್ರೆಡಿ ನೋಡಿ ತೋರಣ ಎಲ್ಲ ಕಟ್ಬಿಟ್ಟಿದ್ದಾರೆ. ಆಲ್ರೆಡಿ ಊಟನೂ ಆಗೋಯ್ತು, ಎಲ್ಲ ಆಗೋಯ್ತು. ವಿಡಿಯೋ ಮಾಡೋಕ್ಕೆ ಟೈಮೇ ಇಲ್ಲ, ಹಬ್ಬದಲ್ಲಿ ಬ್ಯುಸಿ ಆಗೋಗ್ಬಿಟ್ಟಿದ್ದೀನಿ ನಾನು. ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ವೆಲ್ಕಮ್. ನಿಮ್ಮ ಮನೇಲಿ ಹಿಂಗಿತ್ತು ಯುಗಾದಿ ಹಬ್ಬ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಆ್ಯಕ್ಚುಲಿ ನಾನು ರಂಗೋಲಿ ಹಾಕಿದ್ದೀನಿ, ಯಾವ ಥರ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನನ್ನ ತಮ್ಮ, ಎಷ್ಟು ಜನ ಇದ್ದಾರೆ ನಿನ್ನ ತಮ್ಮಗಳು ಅಂತ ಕಮೆಂಟ್ಸ್ ಮಾಡಬೇಡಿ. 4 ಜನ ಇದ್ದಾರೆ ನನಗೆ ತಮ್ಮರು. ನಮ್ಮ ಅಜ್ಜಿ ಆಲ್ರೆಡಿ ನೋಡಿ ಎಲೆ ಅಡಿಕೆ ಹಾಕಂತ ಕೂತ್ಕೊಂಡೈತೆ. ಊಟ ಮುಗೀತು, ಅದಕ್ಕೆ ಈಗ ನಾನು ಹಾಕೊತೀನಿ. ವಿಡಿಯೋ ಮಾಡಿಬಿಟ್ಟು ಒಂದು ರೌಂಡ್ ನಿದ್ದೆ ಮಾಡಬೇಕು ಅಂತ ಅಂದ್ಬಿಟ್ಟು ಮಾತು ಹೇಳ್ತೀನಿ, ಕೇಳಿಸ್ಕೊ. ಯಾವುದ್ರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ಅಷ್ಟೇ. 2 hours later. ಗೈಸ್, ಆ್ಯಕ್ಚುಲಿ ನಮ್ಮೂರಿಂದ 2 ಕಿಲೋಮೀಟ್ರ್ ದೂರದಲ್ಲಿ ಉಜ್ಜಿನಿ ಸಿದ್ದಪ್ಪ ಅಂತ ದೇವಸ್ಥಾನ ಇದೆ. ಅದಕ್ಕೆ ನಾನು, ನನ್ನ ತಮ್ಮ, ನನ್ನ ತಂಗಿ ಅನುಷಾ ಎಲ್ಲರೂ ಹೋಗಿ ಬಂದ್ವಿ, ನಮ್ಮ ಮಾಮ ಎಲ್ಲರೂ. ಈ ದೇವಸ್ಥಾನ ಗೊತ್ತಿರೋರು ಅಥವಾ ಯಾವಾಗಾದರೂ ಹೋಗಿ ಬಂದಿರೋರು ಕಮೆಂಟ್ ಮಾಡಿ ಗೈಸ್. A few moments later. ಗೈಸ್ ನೋಡಿ ಗೈಸ್, ನಮ್ಮ ತಾತ ಶರ್ಟ್ ಕೊಡ್ರಿ ಅಂತಾರೆ. ತಾಳ್ತಿತ್ತು ಹಾಕ ನೀನು ಶರ್ಟ್ ತಗ, ಇಲ್ಲ ಹಾಕ ಹೇಳಿ. ನನ್ನ ತಂಗಿ ತನ್ನದು ಬರ್ಡೇ ಇದೆ ಇವತ್ತು. ಅವಳಿಗೆ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗಲ್ಲ, ಕೇಕ್ ಕಟ್ಟಿಂಗ್ ಎಲ್ಲ ಇಷ್ಟ ಆಗಲ್ಲ. ಆದ್ರೂ ಇವತ್ತು ನಾವು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಚಿಕ್ಕದಾಗಿ. ಬನ್ನಿ. ತಿಂತದ ಚೆನ್ನಾಗಿ ಕೇಕು, ನಿಜ ಚೆನ್ನಾಗೈತೆ. ತಿಂತದ ಈ ಬ್ರೆಡ್ ಕಂತ ಐಸ್ ಕೇಕ್ ಬಿಡ್ತಾರೆ. ವಿಡಿಯೋದಾಗೆಲ್ಲ ಬೊಯ್ಯೋದಿಲ್ಲ ಕಡೆ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಸಾಲ ನಿಂತಿದ್ದಾರೆ ಇವರೆಲ್ಲರೂ ಕೇಕ್ ತಿನ್ನಕ್ಕೋಸ್ಕರ. ತನು ಕರೀತಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕೇಳಿ ಹೇಳಿಸ್ಕೊಂತಿದೀಯ ಮತ್ತೆ ಅವ್ನು ಹೇಳ್ತಿಲ್ಲ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಬಕಾಸುರ ಅನ್ಸ್ತಾರ ಮಗಳು ಇವಳು. ಹೆಂಗ್ ತಿಂತಾಳೆ ಬರ್ಗರ್ಲೆಲ್ಲ ಹೋಗ್ಬಿಟ್ಟು ತಿಂತಾಳೆ ಕೇಕ್. ನಿಮ್ಮಂತವ್ರೇನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ಡು ಸತ್ತೋಗ್ಬಿಡ್ಬೇಕು. Hey, I've seen this one. This is a classic. ಗೈಸ್, ಎಲ್ಲರ ಮನೆಗೂ ಗ್ಯಾಸ್ ಖಾಲಿಯಾಗಿದ್ದರೆ ಒಲೆಗೆ ಮಾಡ್ತಾರೆ. ನಮ್ಮ ಮನೆಗೆ ಗ್ಯಾಸ್ ಇದ್ರೂ ಒಲೆಗೆ ಮಾಡ್ತಾರೆ. ಯಾಕಂದರೆ ಗ್ಯಾಸ್ ಖಾಲಿ ಆಗಿಬಿಟ್ರೆ ಇವಾಗ ಸಿಗ್ತಿಲ್ಲಂತೆ. ಅದಕ್ಕೆ ಮುನ್ನೆಚ್ಚರಿಕೆ. ಟೀ ಕಾಸಾಕಾದ್ರೂ ಮಳೆ ಬಂದಾಗ ಇರಲಿ ಅಂತ ಅಂದ್ಬಿಟ್ಟು ಒಲೆಗೆ ಮಾಡ್ತಾ ಇದ್ದೀವಿ. ಹೋಳಿಗೆ ಸಾಂಬಾರು ಬಿಸಿ ಮಾಡೋಕೆ ಇಟ್ಟೈತೆ ನಮ್ಮ ಅಜ್ಜಿ. ಪಾತ್ರೆ ಕೂಡ ಕರ್ಗಾಗಲ್ವ ಅಣ್ಣಜ್ಜಿ?
ನಮ್ಮ ಅಜ್ಜಿ ಪಾತ್ರೆ ಕರ್ಗಾಗ್ಬಾರ್ದು ಅಂತ ಕೆಳಗಡೆ ಬಾಂಡ್ಲಿ ಇಟ್ಬಿಟ್ಟು ಈ ತರ ಇಟ್ಟೈತೆ. The next day. ಬೆಳಿಗ್ಗೆ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿ ಹೊಟ್ಟೆ ಕೂಡ ಕೂಲ್ ಇರುತ್ತೆ ಅಂತ ಅಂದ್ಬಿಟ್ಟು ಜೋರ ಮಾತಾಡ್ತಾನು. ನೋಡಿ ಎಷ್ಟು ನೀಟಾಗಿ ಒಂದು ಆರ್ಡರ್ ನಲ್ಲಿ ಕೊಯ್ತಾ ಇದೀನಿ ಅಂದ್ರೆ ಏನ್ ಪ್ರಯೋಜನ ಹೇಳು. ಹೆಂಗಿದ್ರು ಹೊಟ್ಟೆಗೆ ಹೋಗ್ಬೇಕು, ಬಟ್ ಅದು ಕೊಡುತ್ತೆ. ಅಲ್ಲ ಅಲ್ಲ ಅಲ್ಲ, ಪರಂಗಿಣಿಯಿಂದ ಏನ್ ಪ್ರಯೋಜನ ನಂಗೂ ಗೊತ್ತಿಲ್ಲ. ಥು ನೀನು. ಈ ಕ್ವಶನ್ ಕೇಳ್ತಿರ್ಲಿಲ್ಲ ನೀನು ಹೇಳಲ್ಲ ಅಂದಿದ್ರೆ. ಪರಂಗಿ ತಿಂದ್ರೆ ಒಳ್ಳೇದಂತ ಅಷ್ಟೇನೆ ಗೊತ್ತು. ಎಲ್ಲಾ ರೋಗಕ್ಕೂ ಡೈಜೆಸ್ಟಿವ್ ಪ್ರಾಬ್ಲಮ್ ಇರೋದಿಲ್ಲ ಇದರಿಂದ. ಮಲ್ಟಿಪಲ್ ಹಂಗ ಒಂದೇ ಅಂತ ಏನಲ್ಲ, ಜಾಸ್ತಿ ಇಲ್ಲ ಯೂಸಸ್. ಅದಕ್ಕೂ ಒಳ್ಳೇದು. ಹೆಂಗಂದ್ರೆ ಪರಂಗಿ ಹಣ್ಣು ಹೊಟ್ಟೆ ಕಲ್ಲಿದ್ರು ಕೂಡ ಕರಗಿಸುತ್ತೆ. ಏನಂತೀರಾ ಅಷ್ಟೇ. ಹಲೋ ಗೈಸ್, ಏನೆಂದು ಹೇಳಲಿ ಸಿಗಲಾರದ ತಮ್ಮನ ಬಗ್ಗೆ 10 ನೆನೆಯಲಿ ನಕ್ಕು ಮರೆಯಲಿ. ಹೇ ಪ್ರಭು